ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಹಾಗೆ ಮುಂದುವರಿತಾ ಇದೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭಾರಿ ವ್ಯತ್ಯಯ ಕಂಡು ಬರ್ತಾ ಇದೆ. ಸೆನ್ಸೆಕ್ಸ್ 2300 ಪಾಯಿಂಟ್ಗೆ ಕುಸಿತವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರತಕ್ಕಂಥ ಯುದ್ಧದ ಸಂಘರ್ಷದ ಹಿನ್ನೆಲೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲೂ ಸಹ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿರುವಂಥದ್ದು. ಸೆನ್ಸೆಕ್ಸ್ 2300 ಪಾಯಿಂಟ್ ಕುಸಿತವಾಗಿದೆ. ನಿಫ್ಟಿಯಲ್ಲೂ ಸಹ 500ಕ್ಕೂ ಹೆಚ್ಚು ಪಾಯಿಂಟ್ಗಳು ಕುಸಿತವಾಗಿದೆ. ಸೊ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಸೆನ್ಸೆಕ್ಸ್ 2300 ಪಾಯಿಂಟ್ ಕುಸಿತವಾಗಿರುವಂಥದ್ದು. ನಿಫ್ಟಿಯಲ್ಲೂ ಸಹ 500ಕ್ಕೂ ಹೆಚ್ಚು ಪಾಯಿಂಟ್ಗಳು ಕಡಿಮೆ ದಾಖಲಾಗಿದೆ. ಸೊ ಆ ಮೂಲಕ ಈ ಮಧ್ಯಪ್ರಾಚ್ಯ ಸಂಘರ್ಷ ಭಾರತೀಯ ಷೇರು ಮಾರುಕಟ್ಟೆಯ ಮೇಲೂ ಸಹ ಪರಿಣಾಮ ಬೀರ್ತಾ ಇದೆ. ನೋಡಿ, ಈಗ ಈ ಪೆಟ್ರೋಲಿಯಂ ವಸ್ತುಗಳ ಮೇಲೆ ಮತ್ತು ಪೆಟ್ರೋಲ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಪೆಟ್ರೋಲ್ ಮೇಲೆ ಹೂಡಿಕೆ ಮಾಡಿರ್ತಕ್ಕಂತಹ ಕಂಪನಿಗಳು ಮತ್ತು ಹೂಡಿಕೆದಾರರಲ್ಲಿ ಸಹಜವಾಗಿ ಆತಂಕ ಅನ್ನುವಂಥದ್ದಿದೆ. ವೀಕ್ಷಕರೇ, ಇರಾನ್ ಭಾರತದ ಪೆಟ್ರೋಲ್ ಸಾಗಿಸುವಂಥ ಹಡಗುಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಹೇಳಿದೆ. ಆದಾಗ್ಯೂ ಈ ಸಾಗಣೆದಾರರೇನಿದ್ದಾರೆ ಅವರು ಭಯ ಪಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಒಂದು ವೇಳೆ ಏನಾದರೂ ಆಯತಪ್ಪಿ ಏನಾದರೂ ನಮ್ಮ ಹಡಗಿನ ಮೇಲೆ ದಾಳಿ ಆಗೋಗ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತೀವಿ ಬಂಡವಾಳ, ಅದ್ರ ಮೇಲೆ ಎಲ್ಲವೂ ಸಮುದ್ರ ಪಾಲಾಗೋಗುತ್ತೆ. ಹಾಗಾಗಿ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿಯೂ ಸಹ ಈ ರೀತಿಯಾದಂತಹ ವ್ಯತ್ಯಯಗಳು ಕಂಡು ಬರ್ತದೆ. ಹೀಗಾಗಿ ಪೆಟ್ರೋಲ್ ಮೇಲೆ ಹೂಡಿಕೆ ಮಾಡಿರ್ತಕ್ಕಂಥ ಹೂಡಿಕೆದಾರರು ಮತ್ತು ಯಾರು ಈ ಪೆಟ್ರೋಲ್ ಮೇಲೆ ಹೂಡಿಕೆ ಮಾಡಿ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಷೇರು ಮಾರುಕಟ್ಟೆಯಲ್ಲಿ, ಅವರು ಹಿಂದೆ ಸರಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ತಾ ಇದೆ.